ಪ್ರತಿಷ್ಠಾಪಿತನಾದ ಅಯೋಧ್ಯೆ ಶ್ರೀರಾಮನ ವಿಗ್ರಹವನ್ನ ಮಂಗಳವಾರ ಸಾರ್ವಜನಿಕ ದರ್ಶನಕ್ಕೆ ಮುಕ್ತಗೊಳಿಸಲಾಗಿದ್ದು, ಮೊದಲ ದಿನ ಶ್ರೀರಾಮ ದರ್ಶನ ಮಾಡಿ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡಿದ್ದು, ಈ ವೇಳೆ ನೂಕುನುಗ್ಗಲು ಉಂಟಾಗಿತ್ತು. ಇದೀಗ ಉತ್ತರ ಪ್ರದೇಶದ ಪೊಲೀಸರು ಸಾಧ್ಯವಾದಷ್ಟು ದಿನ ಅಯೋಧ್ಯೆ ಭೇಟಿಯನ್ನ ಮುಂದೂಡಿ ಅಂತ ಮನವಿ ಮಾಡಿದ್ದಾರೆ. ಜನಸಂದಣಿ ನಿಯಂತ್ರಿಸಲಾಗದೆ ಉತ್ತರ ಪ್ರದೇಶದ ಪೊಲೀಸರು ಸುಸ್ತಾಗಿ ಹೋಗಿದ್ದು, ಸದ್ಯಕ್ಕೆ ಅಯೋಧ್ಯೆಯತ್ತ ಬರದಂತೆ ಭಕ್ತರಿಗೆ ವಿನಂತಿಸಿಕೊಂಡಿದ್ದಾರೆ. ಇನ್ನು ಭಕ್ತರ ಸಂದಣಿ ನಿಯಂತ್ರಿಸಲು ರಾಮ ಮಂದಿರಕ್ಕೆ ಒಬ್ಬ IAS ದರ್ಜೆಯ ಮ್ಯಾಜಿಸ್ಟ್ರೇಟರ್ ಅನ್ನು ಕೂಡ ನೇಮಿಸಲಾಗಿದೆ. ಮೊದಲ ದಿನ ಮಧ್ಯಾಹ್ನದ ವೇಳೆ ಸುಮಾರು 3 ಲಕ್ಷ ಜನರು ದರ್ಶನ ಮಾಡಿದ್ದು, ರಾತ್ರಿ ವೇಳೆ ಅಂದಾಜು 5 ಲಕ್ಷ ಜನರು ಮೊದಲ ದಿನ ರಾಮನ ದರ್ಶನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜನದಟ್ಟಣೆ ನಿಯಂತ್ರಿಸಲು ಪೊಲೀಸರು ಕೆಲವು ಸಂಚಾರ ಮಾರ್ಗಗಳಲ್ಲಿ ಬದಲಾವಣೆ ತಂದಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿತ್ತು. ಜನವರಿ 22ನೇ ತಾರೀಕು ಯಾವ ಭಕ್ತರಿಗೂ ಕೂಡ ರಾಮಲಲ್ಲನ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಜನವರಿ 23ರಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಜನವರಿ 23ನೇ ತಾರೀಕು ಅಯೋಧ್ಯೆಯ ಪೊಲೀಸರು ಹೈರಾಣಾಗಿ ಹೋಗಿದ್ರು. ಯಾಕಂದ್ರೆ ಲಕ್ಷ ಸಂಖ್ಯೆಯಲ್ಲಿ ಜನರು ಸಾಗರೋಪಾದಿಯಲ್ಲಿ ಅಯೋಧ್ಯೆಯತ್ತ ಮುಖ ಮಾಡಿದ್ದಾರೆ. ಅಯೋಧ್ಯೆಯ ರಸ್ತೆಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ. ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ವಾಹನಗಳ ದಟ್ಟಣೆ ಉಂಟಾಗ್ತಾ ಇದೆ, ಜನದಟ್ಟಣೆ ಉಂಟಾಗ್ತಾ ಇದೆ. ರಾಮಲಲ್ಲನ ದರ್ಶನಕ್ಕೆ ಅಂತ ಸಾಗರೋಪಾದಿಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಪೊಲೀಸರಿಗೆ ಇದೀಗ ತಲೆನೋವಾಗಿ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಜನವರಿ 23ರ ಮಧ್ಯಾಹ್ನ 2:30ರವರೆಗೆ ತಾತ್ಕಾಲಿಕವಾಗಿ ದೇವಸ್ಥಾನವನ್ನ ಬಂದ್ ಮಾಡಲಾಗಿತ್ತು. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಸ್ವಲ್ಪ ದಿನಗಳ ಕಾಲ ಅಯೋಧ್ಯೆಯತ್ತ ಬರಬೇಡಿ, ರಾಮನ ದರ್ಶನಕ್ಕೆ ಸ್ವಲ್ಪ ದಿನಗಳ ನಂತರ ಬನ್ನಿ ಅಂತ ಪೊಲೀಸರು ಇದೀಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ 3 ಲಕ್ಷ ಜನರು ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಸಂಜೆ 5 ಲಕ್ಷ ಜನರು ರಾಮಲಲ್ಲನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬರೋಬ್ಬರಿ ಒಂದು ದಿನವೇ 8ರಿಂದ 10 ಲಕ್ಷ ಜನರು ರಾಮನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇದು ದರ್ಶನ ಪಡೆದುಕೊಂಡಿರುವಂತವರ ಸಂಖ್ಯೆ. ಆದ್ರೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆಯತ್ತ ಬರ್ತಾ ಇರೋದ್ರಿಂದ ಇದೀಗ ಆ ಭಾಗದ ಪೊಲೀಸರಿಗೆ ಇದನ್ನ ನಿಯಂತ್ರಣ ಮಾಡೋದು ಕಷ್ಟವಾಗ್ತಾ ಇದೆ. ಆಗಲೇ ಹೇಳಾಗಿತ್ತು, ಇಡೀ ಭಾರತದಲ್ಲಿಯೇ ಪ್ರತಿ ವರ್ಷ 8 ಕೋಟಿಗೂ ಅಧಿಕ ಜನಸಂಖ್ಯೆ ಬಂದು ರಾಮಲಲ್ಲನ ದರ್ಶನವನ್ನ ಪಡೆದುಕೊಳ್ಳುವಂತ ದೇವಸ್ಥಾನ ರಾಮ ಮಂದಿರವಾಗಲಿದೆ ಅಂತ ಹೇಳಲಾಗಿತ್ತು. ಈಗ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವಂತದ್ದು ತಿರುಪತಿ ತಿಮ್ಮಪ್ಪನ ದೇವಾಲಯ. ಆದ್ರೆ ನಂತರ ಬೇರೆ ಬೇರೆ ದೇವಾಲಯಗಳು ಇದೆ. ಆದ್ರೆ ಇನ್ಮುಂದೆ ಮೊದಲ ಸ್ಥಾನದಲ್ಲಿ ರಾಮಲಲ್ಲನ ರಾಮ ಮಂದಿರ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಇದಕ್ಕೆ ಸಜ್ಜಾಗಬೇಕಾಗುತ್ತೆ. ಪ್ರತಿದಿನ ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದರೂ ಕೂಡ ಅದನ್ನ ನಿಯಂತ್ರಣ ಮಾಡಬೇಕಾಗುತ್ತೆ. ಯಾಕಂದ್ರೆ ದೂರದ ಊರುಗಳಿಂದ ರಾಮನ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಆಸೆಯಿಂದ ಬಂದಿರ್ತಾರೆ. ಹಾಗಾಗಿ ರಾಮಲಲ್ಲನ ದರ್ಶನಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅದರಿಂದ ಭಕ್ತರಿಗೆ ನಿರಾಸೆಯಾಗೋದಂತೂ ನಿಜ. ಇದೀಗ ಭಕ್ತರಿಗೆ ನಿರಾಸೆ ಆಗ್ತಾ ಇದೆ. ಆದ್ರೆ ಪೊಲೀಸರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ದಿನಗಳ ಕಾಲ ಕಾಯಿರಿ, ನಮಗೆ ನಿಯಂತ್ರಣ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. IAS ಅಧಿಕಾರಿಯನ್ನ ಕೂಡ ಮ್ಯಾಜಿಸ್ಟ್ರೇಟರ್ ಆಗಿ ನೇಮಕ ಮಾಡಲಾಗಿದೆ. ಆದ್ರೂ ಕೂಡ ಇದನ್ನ ನಿಯಂತ್ರಣ ಮಾಡೋದು ಕಷ್ಟವಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಅಯೋಧ್ಯೆಯತ್ತ ಬರಬೇಡಿ, ಸ್ವಲ್ಪ ದಿನಗಳ ನಂತರ ಬಂದು ರಾಮನ ದರ್ಶನವನ್ನ ಮಾಡ್ಕೊಂಡು ಹೋಗಿ ಅಂತ ಪೊಲೀಸರು ಈಗ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ.